ಹುಣಸೂರು ತಾಲೂಕಿನ ಕಟ್ಟೆಮಳಲವಾಡಿ ಗ್ರಾಮದ ಕಟ್ಟೆಮಳಲವಾಡಿ ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ರೈತರ ಜೊತೆ ತಂಬಾಕು ಹರಾಜಿನಲ್ಲಿ ಭಾಗಿಯಾಗಿದ್ದಾರೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಹಿನ್ನೆಲೆ ದಸರಾ ವೇಳೆ ಮೈಸೂರು ಮೃಗಾಲಯಕ್ಕೆ ದಾಖಲೆ ಪ್ರಮಾಣದ ಪ್ರವಾಸಿಗರ ಆಗಮನವಾಗಿದ್ದು 11 ದಿನಗಳಲ್ಲಿ 1.5 ಲಕ್ಷ ಪ್ರವಾಸಿಗರ ಭೇಟಿಯಾಗಿದೆ. ಇನ್ನು 1.5 ಲಕ್ಷ ಪ್ರವಾಸಿಗರ ಆಗಮನದ ಹಿನ್ನೆಲೆ ಮೈಸೂರು ಮೃಗಾಲಯದ ಆದಾಯ ಕೂಡ ಹೆಚ್ಚಿದ್ದು 11 ದಿನದಲ್ಲಿ 1,97 ಲಕ್ಷದ ವಹಿವಾಟು ನಡೆದಿದೆ. ಕಳೆದ ಬಾರಿಗಿಂತ ಈ ಬಾರಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದ್ದು ಮೈಸೂರು ಚಾಮರಾಜೇಂದ್ರ ಮೃಗಾಲಯದ ವ್ಯವಸ್ಥಾಪಕ ನಿರ್ದೇಶಕಿ ಅನುಷಾ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಲಾಸ್ಟ್ ದಸರಾಗೂ ಈ ದಸರಾಗೂ ಅಂಕಿಅಂಶಗಳ ಬಗ್ಗೆ ಮಾಹಿತಿ ಕೇಳಿದ್ದೀರಾ. ಸೊ ಲಾಸ್ಟ್ ಇಯರಲ್ಲಿ ಟೋಟಲ್ 10 ದಿನದ್ದು ವೀಕ್ಷಣೆ ಬಂದುಬಿಟ್ಟು 1.65 ಲಕ್ಷ ಜನಗಳು ವೀಕ್ಷಣೆ ಮಾಡಿರ್ತಾರೆ ಲಾಸ್ಟ್ ಇಯರಲ್ಲಿ. ಈ ವರ್ಷದಲ್ಲಿ 1.56 ಲಕ್ಷ ಜನಗಳು ವೀಕ್ಷಣೆ ಮಾಡಿರ್ತಾರೆ. ರೆವೆನ್ಯೂ ವೈಸ್ ನೋಡೋದಾದರೆ 171.29 ಲಕ್ಷ ಅಷ್ಟು ರೆವೆನ್ಯೂ ಕಲೆಕ್ಷನ್ ಆಗಿರುತ್ತೆ. ಈ ವರ್ಷ ನೋಡೋದಾದರೆ 191.37 ಅಷ್ಟು ಲಕ್ಷಗಳು ಕಲೆಕ್ಷನ್ ಆಗಿರುತ್ತೆ. ಸೊ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ನಮಗೆ 21 ಲಕ್ಷದಷ್ಟು ರೆವೆನ್ಯೂ ಹೆಚ್ಚಾಗಿದೆ ದಸರಾದಲ್ಲಿ. ಪ್ರವಾಸಿಗರ ಸಂಖ್ಯೆ ದಸರಾ ದಿನ ಇಳಿಕೆ ಆಗಿದೆ. ಬಿಕಾಸ್ ಈ ವರ್ಷದ್ದು ದಸರಾದಲ್ಲಿ ನಮಗೆ 10 ದಿನಗಳು ನೋಡಿದ್ರೆ ಅದರಲ್ಲಿ 2 ಮಂಗಳವಾರಗಳು ಬಂದಿತ್ತು ನಮಗೆ. ಮಂಗಳವಾರ ಯೂಶ್ವಲಿ ನಮ್ಮ ದಸರಾ ಮೈಸೂರು ಝೂ ಕ್ಲೋಸ್ ಇರುತ್ತೆ. ಸೊ ಹೆಚ್ಚಿನ ರೀತಿಯಲ್ಲಿ ಮೋಸ್ಟ್ಲಿ ಹೊರಗಡೆ ಜನಗಳಿಗೆ ಮಾಹಿತಿ ತಿಳಿದೇ ಅವರು ಬರದೇ ಇರ್ಬೋದು. ಮತ್ತು ದಸರಾ ದಿನ ಕೆಲವೊಂದು ಹೊರಗಡೆ ಟ್ರಾಫಿಕ್ ಇಶ್ಯೂ ಆಗಿ ಬರಲಿಲ್ಲ ಅಂತ ಹೇಳ್ತಾರೆ. ಬಟ್ ಆಯುಧ ಪೂಜೆ ದಿನ ನೋಡಿದ್ರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಸರಾಸರಿ 6,000 ಜನಗಳು ಹೆಚ್ಚಿಗೆ ಬಂದಿರ್ತಾರೆ. ಸೊ ಅದು ಕಂಟಿನ್ಯೂ ಆಗಿ ದಸರಾ ದಿನ ನಮಗೆ ಹೆಚ್ಚಿಗೆ ಆಗಬೇಕಾಗಿತ್ತು. ಬಟ್ ಕಾರಣಗಳಿಂದ ಹೆಚ್ಚಿಗೆ ಆಗಿಲ್ಲ. ಬಟ್ ನೆಕ್ಸ್ಟ್ 3 ದಿನಗಳಲ್ಲಿ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ದಸರಾ ದಿನ ಎಷ್ಟು ಕ್ರೌಡ್ ಇರ್ತಿತ್ತು ಅದಕ್ಕಿಂತ ಜಾಸ್ತಿ ಕ್ರೌಡ್ ನಮಗೆ ಕಂಟಿನ್ಯೂ 3 ದಿನಗಳಲ್ಲಿ ಬಂದಿದೆ.
ಸೊ ದಸರಾ 10 ಡೇಸ್ ಅಪಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಕಂಟಿನ್ಯೂ 3 ದಿನಗಳಲ್ಲಿ ನಮಗೆ ತುಂಬಾ ಹೆಚ್ಚಿಗೆ ವಿಸಿಟರ್ಸ್ ಬಂದಿದ್ದಾರೆ, ರೆಕಾರ್ಡ್ ಅಂತಲೂ ಹೇಳ್ಬೋದು. ಅದು ನಮ್ಮ ಈ ಮಂತ್ ಎಂಡಲ್ಲಿ ನೋಡಿದ್ರೆ ನಮಗೆ ಕಂಪೇರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಓವರಾಲ್ ಮಂತ್ದು ಕಂಪೇರ್ ಮಾಡಿದ್ರೆ ನಮ್ಮದು ವಿಸಿಟರ್ಸು ಹೆಚ್ಚಿಗೆ ಆಗಿದ್ದಾರೆ ಲಾಸ್ಟ್ ಇಯರ್ಗಿಂತ. ದಸರಾ ಹಾಲಿಡೇ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗಾಗಿ ಈವನ್ ಮಂಗಳವಾರ ನಿನ್ನೆ ನೋಡೋದಾದರೆ 10,000 ಜನ ಬಂದಿದ್ದಾರೆ. ಸೋಮವಾರ ಯೂಶ್ವಲಿ ವೀಕ್ ಡೇಸ್ ತುಂಬ ಕಮ್ಮಿ ಇರ್ತಾರೆ, 17,000 ಜನ ಬಂದಿದ್ದಾರೆ. ಆಲ್ಮೋಸ್ಟ್ ವೀಕೆಂಡ್ಸ್ ಬರೋ ಜನತೆಗಿಂತ ಜಾಸ್ತಿ ಜನಗಳು ಬಂದು ವೀಕ್ಷಣೆ ಮಾಡಿದ್ದಾರೆ ಝೂನ. ಸೊ ಮತ್ತು ರಜೆ ಕೂಡ ನೀವು ಲಾಸ್ಟ್ ಇಯರ್ ನೋಡಿದ್ರೆ ಅಕ್ಟೋಬರ್ 2 ದಸರಾ ಸ್ಟಾರ್ಟ್ ಆಯಿತು. ಬಟ್ ಈ ವರ್ಷ ಸೆಪ್ಟೆಂಬರಲ್ಲೇ ಸ್ಟಾರ್ಟ್ ಆಗಿದ್ದರಿಂದ ಅದು ಕೂಡ ಒಂದು ಎಫೆಕ್ಟ್ ಆಗಿರ್ಬೋದು. ಬಟ್ ಓವರಾಲ್ ಆಗಿ ನಮಗೆ ವಿಸಿಟರ್ಸ್ ಜಾಸ್ತಿ ಆಗಿದ್ದಾರೆ. ಅದು ಬಿಟ್ಟರೆ ಕೆಲವೊಂದು ಆಟೋ ಚಾಲಕರಾಗಿರ್ಬೋದು ಅಥವಾ ಹೊರಗಡೆ ಗೈಡ್ ಯಾರು ಆಗಿರ್ಬೋದು, ಕೆಲವೊಂದು ಮಿಸ್ಇನ್ಫಾರ್ಮೇಷನ್ ಹೋಗ್ತಾ ಇದೆ. ಏನಂತ, ಇವತ್ತು ಝೂ ಕ್ಲೋಸ್ ಇದೆ, ಇವತ್ತು ಯಾವುದೋ ಒಂದು ಪೂಜೆ ಇದೆ ಅಥವಾ ಯಾವುದೋ ಮಂಗಳವಾರ ಆಗಿರ್ಬೋದು. ಕೆಲವೊಂದು ಮಂಗಳವಾರ ಅಂದರೆ ದಸರಾ ಟೈಮಲ್ಲಿ ಯೂಶ್ವಲಿ ಮತ್ತು ಕ್ರಿಸ್ಮಸ್ ಟೈಮಲ್ಲಿ ಮೈಸೂರು ಝೂನ ಓಪನ್ ಇಟ್ಟಿರ್ತೀವಿ ನಾವು. ಬಟ್ ಅವ್ರು ಏನು ಹೇಳ್ತಾರೆ ಕ್ಲೋಸ್ ಇದೆ ಅಂತ, ಸ್ವಲ್ಪ ಮಿಸ್ಇನ್ಫಾರ್ಮೇಷನ್ ಅಥವಾ ಜನಗಳಿಗೂ ಕೂಡ ಮಿಸ್ಕಾನ್ಸೆಪ್ಷನ್ ಇರುತ್ತೆ. ಯೂಶ್ವಲಿ ಹಬ್ಬಗಳ ಟೈಮಲ್ಲಿ ಓಪನ್ ಇರ್ತೀವಿ ನಾವು, ಮೇನ್ಲಿ ದಸರಾ ಆ್ಯಂಡ್ ಕ್ರಿಸ್ಮಸ್.